ಬರೋಬ್ಬರಿ 17 ವರ್ಷದಿಂದ ಒಂದು ಬಾರಿಯೂ ಕಪ್ ಗೆಲ್ಲದಿದ್ರು ಆರ್ಸಿಬಿಗಿರುವ ಅಭಿಮಾನಿಗಳ ಸಂಖ್ಯೆ ಕಡಿಮೆಯಾಗಿಲ್ಲ. ಐಪಿಎಲ್ನ ಪ್ರತಿ ಸೀಸನ್ನ ಮ್ಯಾಚ್ನಲ್ಲಿಯೂ ಸ್ಟೇಡಿಯಂನಲ್ಲಿ ಕೇಳಿಬರೋದು ಎರಡು ಶಬ್ದ. ಒಂದು ಆರ್ಸಿಬಿ, ಮತ್ತೊಂದು ವಿರಾಟ್ ಕೊಹ್ಲಿ. ಇಂಥ ಟೀಮ್ನಲ್ಲಿರುವ ವಿರಾಟ್ ಇದೀಗ ಏಕಾಂಗಿಯಾಗಿದ್ದಾರೆ. ನೋ ಡೌಟ್, ವಿರಾಟ್ ಅಂದ್ರೆ ಆರ್ಸಿಬಿ ಅಂದ್ರೆ ವಿರಾಟ್. ಆರ್ಸಿಬಿಗೆ ಎಷ್ಟು ಕ್ರೇಜ್ ಇದೆಯೋ ಅಷ್ಟೇ ವಿರಾಟ್ ಕೊಹ್ಲಿಗೂ ಫ್ಯಾನ್ಸ್ ಇದ್ದಾರೆ. ಇಂಥ ಆರ್ಸಿಬಿಯಲ್ಲಿ ಇದೀಗ ವಿರಾಟ್ ಒಬ್ಬಂಟಿಯಾಗಿದ್ದಾರೆ. ಸೀನಿಯರ್ ಪ್ಲೇಯರ್ ಆಗಿದ್ರೂ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮಾತ್ರವಲ್ಲ, ಸ್ಟೇಡಿಯಂನಲ್ಲಿಯೂ ಪುಟ್ಟ ಹುಡುಗನಂತಿರ್ತಿದ್ರು. ಇದಕ್ಕೆ ಕಾರಣವೇ ತನ್ನ ಜೊತೆಯಲ್ಲಿರ್ತಿದ್ದ ಆಟಗಾರರು ಅಂದ್ರೆ ತಪ್ಪಲ್ಲ. ಆದರೆ ಇನ್ನು ಮುಂದೆ ವಿರಾಟ್ ಮುಖದಲ್ಲಿ ಇಂಥ ನಗು ನೋಡೋದು ಡೌಟ್ ಎನ್ನುವಂತಾಗಿದೆ. ಆರ್ಸಿಬಿ ತಂಡದ ಆಟಗಾರರ ಜೊತೆ ಆತ್ಮೀಯವಾಗಿದ್ದವರು ವಿರಾಟ್ ಹೃದಯಗಿದ್ದವರು ಬೆರಳೆಣಿಕೆಯಷ್ಟು ಮಂದಿ. ಅವರಲ್ಲಿ ಪ್ರಮುಖರೆಂದರೆ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಮನೆ ಮಾಡಿರುವ ಎಬಿ ಡಿವಿಲಿಯರ್ಸ್ ಮೊದಲಿಗರಾದರೆ, ನಂತರದಲ್ಲಿ ಸಿರಾಜ್, ಫಾಫ್ ಡು ಪ್ಲೆಸಿ, ಗ್ಲೆನ್ ಮ್ಯಾಕ್ಸ್ವೆಲ್ ಜೊತೆ ಕಿಂಗ್ಗೆ ವಿಶೇಷ ಒಡನಾಟವಿತ್ತು. ಆದರೆ ಆರ್ಸಿಬಿ ಟೀಮ್ನಲ್ಲಿ ಇದಕ್ಕೆಲ್ಲ ಇನ್ಮೇಲೆ ಜಾಗವೇ ಇಲ್ಲ. ಯಾಕೆಂದ್ರೆ ವಿರಾಟ್ ಜೊತೆ ಆತ್ಮೀಯವಾಗಿದ್ದವರು ಎಲ್ಲ ಈಗ ದೂರವಾಗಿದ್ದಾರೆ. ಕಿಂಗ್ ಕೊಹ್ಲಿ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ. ವಿರಾಟ್ ಸ್ನೇಹಿತರ ಬಳಗದ ಯುಗ ಆರ್ಸಿಬಿಯಲ್ಲಿ ಮುಗಿದಿದೆ. ಘಟಾನುಘಟಿ ಆಟಗಾರರಿಗೆ ತಂಡದಿಂದ ಗೇಟ್ ಪಾಸ್ ಸಿಕ್ಕಿದೆ. ಆರ್ಸಿಬಿಯಲ್ಲಿ ಕನ್ನಡಿಗರಿಗೂ ಸ್ಥಾನ ಇಲ್ಲದಂತೆ ಆಗಿದೆ. ಇಂಥ ಟೀಮ್ನಲ್ಲಿ ಕಿಂಗ್ ಕೊಹ್ಲಿ ಆಡಬೇಕಿದೆ. ಬಹುತೇಕ ಹೊಸಬರೇ ತುಂಬಿರುವ ತಂಡದಲ್ಲಿ ವಿರಾಟ್ ಇನ್ನು ಮುಂದೆ ಜೊತೆಯಾಗಬೇಕಿದೆ. ವಿರಾಟ್ರಲ್ಲಿ ಅಗ್ರೆಸಿವ್ ಹೇಗೆ ನೋಡ್ತಿರೋ ಅದೇ ರೀತಿ ಕಿಂಗ್ ಕೊಹ್ಲಿಯಲ್ಲಿ ಮಗುವಿನಂತಹ ಮನಸ್ಸಿದೆ. ಹೊಸಬರ ಜೊತೆಗೆ ಏನೇ ಆತ್ಮೀಯತೆ ಬೆಳೆದ್ರೂ ಕಳೆದು ಹೋದ ಸಂಬಂಧಗಳು ಡ್ರೆಸ್ಸಿಂಗ್ ರೂಮ್ನಲ್ಲಿ ವಿರಾಟ್ಗೆ ಕಾಡಲಿವೆ. 2025ರ ಐಪಿಎಲ್ಗೆ ಜೋಶ್ನಿಂದ ಎಲ್ಲರೂ ರೆಡಿಯಾಗ್ತಿದ್ದಾರೆ. ಆದರೆ ವಿರಾಟ್ ಮಾತ್ರ ತನ್ನ ಆತ್ಮೀಯರನ್ನೆಲ್ಲ ದೂರ ಮಾಡಿಕೊಂಡಿದ್ದಾರೆ. ಆರ್ಸಿಬಿಯಲ್ಲಿ ಸೀನಿಯರ್ ಆಗಿ ವಿರಾಟ್ ಮಾತ್ರ ಉಳಿದಿದ್ದು ಒಬ್ಬಂಟಿಯಾಗಿದ್ದಾರೆ ಅಂದ್ರೆ ತಪ್ಪಲ್ಲ.